ಹಿಂದಿಯಲ್ಲಿ ಒಂದು ಸಿನಿಮಾ ಇದೆ ರಜನಿಗಂಧ ಅಂತ ಹೇಳಿ. ಇದು ರಜನಿಗಂಧ ಅಂತ ಹಿಂದಿಲಿ ಹೇಳ್ತಾರೆ, ಕನ್ನಡದಲ್ಲಿ ಸುಗಂಧ ರಾಜ್ ಹೂವ ಇದೆ. ಸುಗಂಧ ರಾಜ್ ಹೂವಿನ ಬೆಲೆ ಎಷ್ಟಿದೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅಂತ ಮಾತಾಡ್ಸೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹಮೂರ್ತಿ ಅವರೇ, ಹೇಗಿದೆ ಕೆಜಿ ತಗೊಳ್ತಾ ಇದಾರ ಜನ? ಅಂದ್ರೆ ರೆಗ್ಯುಲರ್ ವ್ಯಾಪಾರ ಆಗ್ತಾ ಇದೆಯಾ, ಜಾಸ್ತಿ ಆಗ್ತಾ ಇದೆಯಾ? ಈಗ ಹಬ್ಬದಿಂದ ಜಾಸ್ತಿ ಆಗಿದೆ. ರೆಗ್ಯುಲರ್ ಏನ್ ಬೆಲೆ ಇದೆ ಅದೇ ಬೆಲೆ ಇದೆಯಾ? ಇದು ಅದೇ ಬೆಲೆ ಇರಲ್ಲ. ಎಷ್ಟು ಜಾಸ್ತಿ, ಎಷ್ಟು ಪಟ್ಟು ಜಾಸ್ತಿ ಆಗಿದೆ? ಇವಾಗ 2 ಪಟ್ಟು ಜಾಸ್ತಿ ಆಗಿದೆ. ಮೊದಲೇ ಎಷ್ಟಿತ್ತು? 1 ಕೆಜಿ 180 ಇತ್ತು, ಇವತ್ತು 200 ರೂಪಾಯಿ. ಒಂದು 20 ರೂಪಾಯಿ ಜಾಸ್ತಿ ಆಗಿದೆ. ಜನ ತೆಗೆದುಕೊಳ್ತಾ ಇದ್ದಾರೆ ಅಂತ. ಹಬ್ಬ ಅಂದಮೇಲೆ ತೆಗೆದುಕೊಳ್ಳಬೇಕು ಅಂದ್ರೆ ಸುಗಂಧ ರಾಜ ಇಟ್ಟರೆ ದೇವರಿಗೆ ಒಂದು ಖುಷಿ ಆಗುತ್ತೆ ಅನ್ನೋ ಒಂದು ಭಾವನೆ ಇರ್ತದೆ. ಇದ್ರ ಜೊತೆಗೆ ಇಲ್ಲಿ ನೋಡಿ ಮರ್ಗ ಮತ್ತೆ ದವನ ಇವೆಲ್ಲ ಇವೆಲ್ಲವೂ ಇದೆ. ಎಷ್ಟಮ್ಮ? 50 ರೂಪಾಯಿ ಒಂದಾ? ಏನು ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಮೊದಲೆಷ್ಟಿತ್ತು? 20 ರೂಪಾಯಿ ಇದ್ದಿದ್ದು 30 ರೂಪಾಯಿ ಆಗಿದೆ. ಎಲ್ಲೆಲ್ಲಿಂದ ಬರುತ್ತೆ ಇದು? ತಮಿಳ್ನಾಡಿನ ದಿಂಡಿಗಲ್ಲಿಂದ ಈ ಪತ್ರೆಗಳು ಬರೋದು. ಇನ್ನು ಬೇರೆಯವ್ರನ್ನ ಮಾತಾಡ್ಸೋಣ. ಸರ್ ಹೇಗಿದೆ ವ್ಯಾಪಾರ ಹೇಳಿ? ವ್ಯಾಪಾರ ಆಗಿದೆ ನೋಡಿ. ಇಲ್ಲಿ ಕಣಗ್ಲೆ ಹೂವು, ಬಿಡಿ ಕಣಗ್ಲೆ ಹೂವು ಇದೆ. 200 ರೂಪಾಯಿ ಕೆಜಿ. ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಅದೇ ಮಾಮೂಲಿ ಇದೆ. ಅಂದ್ರೆ ಬಹುತೇಕ ರೋಸ್ ಹೂವು ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದು 100ರಿಂದ 200 ಇರುತ್ತೆ. ಅದು ಇವತ್ತು 200 ರೂಪಾಯಿ ಇದೆ. ಬಿಡಿ ಹೂವು ತೆಗೆದುಕೊಳ್ಳೋರಿಗೆ ಒಂದು ವ್ಯವಸ್ಥೆ ಇದೆ. ಕನಕಾಂಬರ ಹೇಗಿದೆ ರೇಟು? ಕೆಜಿ ಎಷ್ಟು? 1600 ರೂಪಾಯಿ ಕೆಜಿ. ಅಂದ್ರೆ ಕನಕಾಂಬರ ಮುಡ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕಾ ಅನ್ನೋ ತರ ಇದೆ. ಒಂದು ಮೊಳಕ್ಕೆ 100ಕ್ಕೂ ಜಾಸ್ತಿ ಇರುತ್ತೆ ಇದು ರೇಟು. ಹೇಗಿದೆಯಮ್ಮ ಹೂವಿನ ಬೆಲೆ? 100 ರೂಪಾಯಿ ಇದೆ ನೋಡಿ. ಹೂವನ್ನು ಸಹ ಚೆನ್ನಾಗಿದೆ. ಮಿನಿಮಮ್ ಒಂದು ಮಾರಾದರೂ ತೆಗೆದುಕೊಳ್ಳೇಬೇಕಾಗ್ತದೆ. ಹೂವಿಗೆ 100ರಿಂದ 200 ರೂಪಾಯಿ ಇವತ್ತಿನ ಹಬ್ಬದಲ್ಲಿ ಮಿನಿಮಮ್ ಅಂದ್ರೂ ಖರ್ಚು ಮಾಡಬೇಕಾಗ್ತದೆ. ಎಲ್ಲಿಂದ ಹೂ ಬರುತ್ತಮ್ಮ? ಹೂವಿನ ವ್ಯಾಪಾರ ಬರಲ್ಲ. ಚೆನ್ನಾಗಿದ್ಯಾ? ಅಂದ್ರೆ ಈಗ ಎಲ್ಲ ಶುರುವಾಗ್ತಾ ಇದೆ ಈಗ ವ್ಯಾಪಾರಕ್ಕೆ. ಬಿಡಿ ಹೂ ಇದೆ ಎಲ್ಲ. ಚಿಂತಾಮಣಿ ಆ ಕಡೆಯಿಂದ ಹೂ ಬರುತ್ತೆ. ಎಷ್ಟು ನಾವು ರೈತರ ಭೂಮಿಯನ್ನ ಕಡಿಮೆ ಮಾಡ್ತೀವಲ್ಲ ಅಷ್ಟು ಪ್ರಾಡಕ್ಟ್ಸ್ ಅಂದ್ರೆ ಕೃಷಿ ಉತ್ಪನ್ನಗಳು ಕಡಿಮೆ ಆಗ್ತಾ ಹೋಗುತ್ತೆ. ಬೆಲೆನೂ ಜಾಸ್ತಿ ಹೋಗುತ್ತೆ. 120 ಇದು ಎಲ್ಲ 120 ಇದೆಯಾ? ಪರವಾಗಿಲ್ಲ, ಜನ ತಗೊಳ್ತಾ ಇದ್ದಾರಾ?